ನಮಸ್ತೆ ವೀಕ್ಷಕರೇ, ಅಶ್ವಮಂದಿರ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಈ ದೇವಾಲಯವನ್ನ ಗಂಗೆಯ ತವರು ಮನೆ ಅಂತ ಕರೀತಾರೆ. ಎಲ್ಲಿದೆ ಈ ದೇವಾಲಯ ಅಂತೀರಾ? ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿರುವ ಮುಖ್ವಾ ದೇವಾಲಯವು ಗಂಗಾದೇವಿಯ ತವರು ಮನೆ ಅಂತಾನೆ ಪ್ರಸಿದ್ಧವಾಗಿದೆ. ಚಳಿಗಾಲದಲ್ಲಿ ಹಿಮಪಾತದಿಂದಾಗಿ ಗಂಗೋತ್ರಿಯಿಂದ ಗಂಗಾದೇವಿಯ ವಿಗ್ರಹವನ್ನ ಮುಖ್ವಾಕ್ಕೆ ತಂದು ಇಲ್ಲಿ ಪೂಜಿಸಲಾಗಿದೆ. ಭಕ್ತರಿಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುವ ಪವಿತ್ರ ಸ್ಥಳವೆಂತ ನಂಬಲಾಗಿದೆ. ಈ ದೇವಾಲಯವು ದೆಹಲಿಯಿಂದ ಸುಮಾರು 480 ಕಿಲೋಮೀಟರ್ ದೂರದಲ್ಲಿದೆ. ಭಾರತದಲ್ಲಿ ಅನೇಕ ಪ್ರಾಚೀನ ಮತ್ತು ಪವಾಡ ಸದೃಶ್ಯ ದೇವಾಲಯಗಳಿವೆ. ಅಂತಹ ಒಂದು ದೇವಾಲಯ ಉತ್ತರಾಖಂಡದಲ್ಲಿದೆ. ಈ ದೇವಾಲಯದ ಹೆಸರು ಮುಖ್ವಾ. ಮುಖ್ವಾ ಪರ್ವತಗಳ ಮೇಲೆ ನೆಲೆಗೊಂಡಿರುವಂತಹ ಒಂದು ಸುಂದರವಾದಂತಹ ಹಳ್ಳಿ. ಮುಖ್ವಾ ಗ್ರಾಮವು ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಹರ್ಷಿಲ್ ಕಣಿವೆಯಲ್ಲಿ ನದಿಯ ದಡದಲ್ಲಿದೆ. ಮುಖ್ವಾ ಗ್ರಾಮವನ್ನ ಮುಖಿ ಮಠ ಅಂತಲೂ ಕೂಡ ಕರೀತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರಾಖಂಡಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅಂತಹ ಪರಿಸ್ಥಿತಿಯಲ್ಲಿ ಮುಖ್ವಾ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಮತ್ತು ಅದರ ಪ್ರಾಮುಖ್ಯತೆ ಏನು ಎಂಬುದನ್ನ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಗಂಗಾ ಮಾತೆಯ ತವರು ಮನೆ ಅಂದ್ರೆ ವಾಸ್ತವವಾಗಿ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಹರ್ಷಿಲ್ ಕಣಿವೆಯಲ್ಲಿ ನದಿಯ ದಡದಲ್ಲಿರುವ ಈ ಗ್ರಾಮವು ಮಂಗತ್ ಋಷಿಯ ಭೂಮಿಯಾಗಿದೆ. ಈ ಗ್ರಾಮಕ್ಕೆ ಮಂಗತ್ ಋಷಿಯ ಹೆಸರಿನಿಂದ ಮುಖ್ವಾ ಎಂದು ಹೆಸರಿಸಲಾಗುತ್ತೆ. ಮಂಗತ್ ಋಷಿ ತಪಸ್ಸು ಮಾಡಿ ಚಳಿಗಾಲದಲ್ಲಿ ಈ ಸ್ಥಳದಲ್ಲಿಯೇ ಉಳಿಯುವಂತೆ ಗಂಗಾ ಮಾತೆಯಿಂದ ಆಶೀರ್ವಾದ ಪಡಿತಾರೆ. ಈ ಸ್ಥಳವನ್ನ ಗಂಗಾ ಮಾತೆಯ ತಾಯಿಯ ಮನೆ ಅಂತಲೂ ಕೂಡ ಕರೀತಾರೆ. ಚಳಿಗಾಲದಲ್ಲಿ ಈ ಗ್ರಾಮವು ಗಂಗಾ ಮಾತೆಯ ವಾಸಸ್ಥಾನ ಎಂದು ಹೇಳಲಾಗುತ್ತೆ. ಈ ದೇವಾಲಯ ಯಾಕೆ ಪ್ರಸಿದ್ಧವಾಗಿದೆ ಅಂತೀರಾ? ಇಲ್ಲಿದೆ ಇದಕ್ಕೆ ಉತ್ತರ. ಚಳಿಗಾಲ ಆರಂಭವಾಗುವ ಮೊದಲು ಗಂಗಾ ಮಾತೆಯ ವಿಗ್ರಹವನ್ನ ಗಂಗೋತ್ರಿ ಧಾಮದಿಂದ ಮುಖ್ವಾ ಗ್ರಾಮಕ್ಕೆ ಭಕ್ತರ ಮೆರವಣಿಗೆಯೊಂದಿಗೆ ತರಲಾಗುತ್ತೆ. ಚಳಿಗಾಲದಲ್ಲಿ ಗಂಗೋತ್ರಿ ಧಾಮದಲ್ಲಿ ಭಾರೀ ಹಿಮಪಾತವಾಗುತ್ತೆ. ಈ ಗ್ರಾಮವು ಗಂಗಾ ಮಾತೆಯ ಮನೆ ಅಂತ ಹೇಳಲಾಗಿರುವುದರಿಂದ ಆಕೆಯ ವಿಗ್ರಹವನ್ನ ಈ ಗ್ರಾಮಕ್ಕೆ ತಂದಾಗ ಸ್ಥಳೀಯ ಜನರಲ್ಲಿ ಹೆಚ್ಚಿನ ಉತ್ಸಾಹ ಕಂಡುಬರುತ್ತೆ. ಮುಖ್ವಾ ದೇವಾಲಯದ ಮಹತ್ವ ಚಳಿಗಾಲದಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಚಳಿಗಾಲದಲ್ಲಿ ಹಿಮಪಾತದಿಂದಾಗಿ ಗಂಗೋತ್ರಿ ಧಾಮದ ಬಾಗಿಲುಗಳು ಮುಚ್ಚಲ್ಪಟ್ಟಾಗ ಮುಖ್ವಾ ಗ್ರಾಮದಲ್ಲಿ ಗಂಗಾ ಮಾತೆಯನ್ನ ಪೂಜಿಸಲಾಗುತ್ತೆ. ನಂಬಿಕೆಗಳ ಪ್ರಕಾರವಾಗಿ ಇಲ್ಲಿ ಗಂಗಾ ಮಾತೆಯನ್ನ ಪೂಜಿಸುವವರಿಗೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತೆ. ಮುಖ್ವಾ ಗ್ರಾಮದಲ್ಲಿ ಗಂಗಾ ಮಾತೆಯನ್ನ ಪೂಜಿಸುವ ಸಂಪ್ರದಾಯ ಬಹಳ ಹಳೆಯದಾಗಿದೆ. ದೇವಸ್ಥಾನವನ್ನ ತಲುಪುವುದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿದೆ ಡೀಟೇಲ್ಸ್. ಮುಖ್ವಾ ದೇವಸ್ಥಾನಕ್ಕೆ ಭೇಟಿ ನೀಡಲು ಮೊದಲು ಋಷಿಕೇಶವನ್ನ ತಲುಪಬೇಕು. ಇದಾದ ನಂತರ ಋಷಿಕೇಶದಿಂದ ಉತ್ತರಕಾಶಿಗೆ ಹೋಗಿ ನಂತರ ಇಲ್ಲಿಂದ ಹರ್ಷಿಲ್ ಕಣಿವೆಯಿಂದ ದೇವಾಲಯಕ್ಕೆ ತಲುಪಬಹುದು. ಈ ದೇವಾಲಯವು ದೆಹಲಿಯಿಂದ ಸುಮಾರು 480 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ. ಹೆಚ್ಚಿನ ಮಾಹಿತಿಗಾಗಿ ಅಶ್ವಮಂದಿರ ಡಿಜಿಟಲ್.